ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಚಿಕಾಗೋದಲ್ಲಿ ವಿಜಯ ಪತಾಕೆ ಅನ್ನೋ ಬುಕ್ಕಿನ ಇನ್ನೊಂದು ಭಾಗ ನೋಡೋಣ ಬನ್ನಿ. ಬೆಳಗಲು ನಿನಗೇನು ಅಧಿಕಾರ. ಪ್ರೊಫೆಸರ್ ರೈಟರು ಸರ್ವವ್ಯಾಪಕ ಪಂಡಿತನನ್ನು ಗಳಿಸಿದ್ದರೆಂದು ಹೆಸರಾಗಿದ್ದವರು. ಸ್ವಾಮೀಜಿಯ ಪಾಂಡಿತ್ಯವನ್ನು ಅಳೆಯಲು ಸಾಮರ್ಥ್ಯ ಅವರಲ್ಲಿತ್ತು. ಮಾತುಕತೆ ಪ್ರಾರಂಭಿಸಿದ ಕೆಲ ನಿಮಿಷಗಳಲ್ಲೇ ಅವರು ಸ್ವಾಮೀಜಿಯ ಮಾತಿನ ಮೋಡಿಗೆ ಒಳಗಾದರು. ಇಬ್ಬರು ಮಹಾದಿಗ್ಗಜಗಳು ಗಂಟೆಗಟ್ಟಲೆ ನಿರಂತರವಾಗಿ ಸಂಭಾಷಿಸಿದರು. ಪ್ರೊಫೆಸರ್ ರೈಟರಿಗೆ ಮಾತ್ರವಲ್ಲದೆ ಅವರ ಕುಟುಂಬ ವರ್ಗದವರಿಗೂ ಅಲ್ಲಿ ನೆರೆಯುತ್ತಿದ್ದ ಇತರರಿಗೂ ಸ್ವಾಮೀಜಿಯ ಮಾತು ರಸದೌತಣವನ್ನಿದಗಿಸಿತ್ತು. ಅವರು ಬೆಳಗಿನಿಂದ ಮಧ್ಯರಾತ್ರಿಯವರೆಗೂ ಸ್ವಾಮೀಜಿಯವರೊಂದಿಗೆ ಮಾತನಾಡಿ ಮರುದಿನ ಮುಂಜಾನೆ ಮತ್ತೆ ನವೋತ್ಸಾಹದಿಂದ ಪುನರಾರಂಭಿಸುತ್ತಿದ್ದರು. ಅವರೆಲ್ಲರ ಮೇಲೂ ಸ್ವಾಮೀಜಿಯ ಪ್ರಭಾವ ಅಚ್ಚಳಿಯದೆ ಉಳಿಯಿತು. ಇಷ್ಟು ಹೊತ್ತಿಗಾಗಲೇ ಸ್ವಾಮೀಜಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವ ಆಸೆಯನ್ನು, ಉದ್ದೇಶವನ್ನು ತೊರೆದಿದ್ದರು. ಆದರೆ ಅವರ ಯೋಗ್ಯತೆ ಏನೆಂಬುದನ್ನು ಕಂಡುಕೊಂಡಿದ್ದ ಪ್ರೊಫೆಸರ್ ರೈಟರು ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಅವರನ್ನು ಒತ್ತಾಯಪಡಿಸುತ್ತಾ, ನೀವು ಇಡೀ ಅಮೆರಿಕ ರಾಷ್ಟ್ರಕ್ಕೆ ಪರಿಚಿತರಾಗುವಂತಾಗಲಿ, ಇದೊಂದೇ ದಾರಿ ಎಂದು ಹೇಳಿದರು. ಆಗ ಸ್ವಾಮೀಜಿ ತಮ್ಮ ಬಳಿ ಒಂದು ಪರಿಚಯ ಪತ್ರವೂ ಇಲ್ಲವೆಂಬ ವಿಷಯವನ್ನು ಹೇಳಿ ತಮ್ಮ ಕಷ್ಟವನ್ನು ವಿವರಿಸಿದರು. ಅದನ್ನು ಕೇಳಿದ ಪ್ರೊಫೆಸರರು ಅಚ್ಚರಿಯಿಂದ ಉದ್ಗರಿಸಿದರು. ಸ್ವಾಮೀಜಿ, ನಿಮ್ಮನ್ನು ಅರ್ಹತಾ ಪತ್ರ ತೋರಿಸುವಂತೆ ಯಾರಾದರೂ ಕೇಳುವುದೆಂದರೆ ಸೂರ್ಯನನ್ನು ಬೆಳಗಲು ನಿನಗೇನು ಅಧಿಕಾರ ಎಂದು ಕೇಳಿದಂತೆ. ಬಳಿಕ ಅವರು ನೀವು ವಿಶ್ವಧರ್ಮ ಸಮ್ಮೇಳನದಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸುವಂತೆ ಮಾಡುವ ಹೊಣೆ ನನ್ನದು ಎಂದು ಭರವಸೆ ನೀಡಿದರು. ಪ್ರೊಫೆಸರ್ ರೈಟರಿಗೆ ಈ ಸಮ್ಮೇಳನಕ್ಕೆ ಸಂಬಂಧಿಸಿದ ಹಲವಾರು ಪ್ರಮುಖ ವ್ಯಕ್ತಿಗಳ ನಿಕಟ ಪರಿಚಯವಿತ್ತು. ತಕ್ಷಣ ಅವರು ಪ್ರತಿನಿಧಿಗಳ ಆಯ್ಕೆಯ ಸಮಿತಿಯ ಅಧ್ಯಕ್ಷರಿಗೆ ಪತ್ರವೊಂದನ್ನು ಬರೆದು ಸ್ವಾಮೀಜಿಯ ಬಗ್ಗೆ ಹೇಳುತ್ತಾರೆ. ನಮ್ಮ ಮೇಧಾವಿಗಳಾದ ಪ್ರೊಫೆಸರುಗಳನ್ನೆಲ್ಲ ಒಟ್ಟುಗೂಡಿಸಿದರೆ ಅವರೆಲ್ಲರನ್ನೂ ಮೀರಿಸುವಂಥವರು ಇವರು. ಅಲ್ಲದೆ ಸ್ವಾಮೀಜಿಯ ಬಳಿ ತೀರಾ ಕಡಿಮೆ ಹಣವಿರುವ ವಿಷಯವನ್ನು ತಿಳಿದು ಅವರಿಗೆ ಚಿಕಾಗೋವರೆಗಿನ ಪ್ರಯಾಣದ ಖರ್ಚನ್ನು ಕೊಟ್ಟರು. ಜೊತೆಗೆ ಸಮ್ಮೇಳನದಲ್ಲಿ ಪೌರಂತ್ಯ ಪ್ರತಿನಿಧಿಗಳ ಊಟ ವಸತಿಯನ್ನು ನೋಡಿಕೊಳ್ಳುವ ಮುಖ್ಯಾಧಿಕಾರಿಗೂ ಪರಿಚಯ ಪತ್ರವನ್ನು ಬರೆದುಕೊಟ್ಟರು. ನಿಜಕ್ಕೂ ಇದು ಭಗವಂತನ ಕೈವಾಡವಲ್ಲದೆ ಮತ್ತೇನು? ಸಕಾಲದಲ್ಲಿ ತಾನಾಗಿ ಒದಗಿ ಬಂದ ದೈವ ಸಹಾಯವನ್ನು ಕಂಡು ಸ್ವಾಮೀಜಿಗೆ ಅತ್ಯಂತ ಆನಂದವಾಯಿತು. ಅಂತೂ ಯಾರೂ ಊಹಿಸಿರದಿದ್ದ ರೀತಿಯಲ್ಲಿ ಅವರ ಕಾರ್ಯೋದ್ದೇಶ ನೆರವೇರುವಂತಾಯಿತು. ಸ್ವಾಮೀಜಿಯ ವಿಷಯ ಹ್ಯಾನಿಸ್ಕ್ಯಾಮ್ ಹಳ್ಳಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿ ಹಳ್ಳಿಯೇ ಅವರನ್ನು ಮುತ್ತಿಕೊಂಡಿತು. ಆ ಜನರೊಂದಿಗೆ ಸ್ವಾಮೀಜಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು, ಪ್ರಶ್ನೆಗಳನ್ನು ಉತ್ತರಿಸಿದರು. ಭಾನುವಾರದಂದು ಆ ಹಳ್ಳಿಯ ಇಗರ್ಜಿಯಲ್ಲಿ ಸ್ವಾಮೀಜಿಯ ಭಾಷಣವೊಂದನ್ನು ಏರ್ಪಡಿಸಲಾಯಿತು. ಪಾಶ್ಚಾತ್ಯ ಜಗತ್ತಿನಲ್ಲಿ ಇದೇ ಅವರ ಪ್ರಪ್ರಥಮ ಸಾರ್ವಜನಿಕ ಭಾಷಣ. ಈ ಭಾಷಣದಲ್ಲಿ ಅವರು ಭಾರತೀಯರಿಗೆ ಅತ್ಯವಶ್ಯಕವಾಗಿರುವುದು ಧರ್ಮಬೋಧೆಯಲ್ಲ, ಬದಲಾಗಿ ಅವರು ಅಭಿವೃದ್ಧಿಯ ಪಥಕ್ಕೆ ತರುವಂತಹ ವಿದ್ಯಾಭ್ಯಾಸ, ಮುಖ್ಯವಾಗಿ ತಾಂತ್ರಿಕ ವಿದ್ಯಾಭ್ಯಾಸ ಎಂದು ಸಾರಿದರು. ಭಾರತದ ಪುನರುತ್ಥಾನಕ್ಕಾಗಿ ಶ್ರಮಿಸಲು ತಾವು ಕಂಕಣಬದ್ಧರಾಗಿ ಅದಕ್ಕೆ ಬೇಕಾದ ಆರ್ಥಿಕ ನೆರವನ್ನು ಪಡೆಯಲು ತಾವಿಲ್ಲಿಗೆ ಬಂದಿರುವುದಾಗಿಯೂ ಅವರು ಹೇಳಿದರು. ಅವರ ಈ ಭಾಷಣ ನಿಜಕ್ಕೂ ತುಂಬ ಪರಿಣಾಮಕಾರಿಯಾಗಿತ್ತು. ಎಷ್ಟರ ಮಟ್ಟಿಗೆಂದರೆ ಭಾರತದಲ್ಲಿ ವಿಧರ್ಮೀಯ ಕಾಲೇಜೊಂದನ್ನು ಪ್ರಾರಂಭಿಸಿ ಅದನ್ನು ಕಟ್ಟುನಿಟ್ಟಾಗಿ ವಿಧರ್ಮೀಯ ತತ್ವಗಳ ಮೇಲೆಯೇ ನಡೆಸಲು ನೆರವಾಗುವುದಕ್ಕಾಗಿ ಕೆಲವರು ಒತ್ತಿಗೆ ಎತ್ತಿದರು. ಸಾಕಷ್ಟು ಹಣ ಸಂಗ್ರಹವಾಯಿತು ಕೂಡ. ವಿಧರ್ಮೀಯ ಎಂಬುದು ಕ್ರೈಸ್ತರಲ್ಲದವರು, ಅಸಂಸ್ಕೃತರು, ನಾಗರಿಕರು ಎಂಬರ್ಥದ ತಿರಸ್ಕಾರ ಸೂಚಕದ ಪದ. ಈ ವಿಚಿತ್ರ ದೃಶ್ಯವನ್ನು ಬಣ್ಣಿಸಿ ತಮ್ಮ ತಾಯಿಗೆ ಬರೆದ ಪತ್ರದಲ್ಲಿ ಪ್ರೊಫೆಸರ್ ರೈಟರ ಪತ್ನಿ ಹೇಳುತ್ತಾರೆ, ಇದನ್ನು ಕಂಡು ನಾನೊಂದು ಮೂಲೆಗೆ ಹೋಗಿ ಅಳು ಬರುವವರೆಗೂ ನಕ್ಕೆ. ರೈಟ್ ಕುಟುಂಬದವರೆಲ್ಲರ ಮೇಲೂ ಸ್ವಾಮೀಜಿ ಉಂಟುಮಾಡಿದ ಪ್ರಭಾವ ಎಷ್ಟು ಗಾಢವಾಗಿತ್ತೆಂದರೆ ಒಂದು ತಲೆಮಾರು ಕಳೆದ ಮೇಲೂ ಆ ಮನೆಮಂದಿ ನಮ್ಮ ಸ್ವಾಮೀಜಿ ಎಂದು ಮಾತನಾಡುತ್ತಿದ್ದರು. ಸ್ವಾಮೀಜಿಯ ಬಣ್ಣಿಸುತ್ತಾ ಶ್ರೀಮತಿ ರೈಟ್ ತಮ್ಮ ಪತ್ರದಲ್ಲಿ ಬರೆಯುತ್ತಾರೆ, ಕಾಲಗತಿಯ ಪ್ರಕಾರ ಅವರ ವಯಸ್ಸು ಸುಮಾರು 30 ವರ್ಷ. ಆದರೆ ಸಂಸ್ಕೃತಿಯ ದೃಷ್ಟಿಯಲ್ಲಿ ಅವರು ಯುಗಗಳಷ್ಟು ಹಿರಿಯರು.
ಸ್ವಾಮೀಜಿ ಮನೆಯ ಮಕ್ಕಳನ್ನು ರಂಜಿಸುತ್ತಾ ಅವರಲ್ಲೇ ಒಬ್ಬರಂತೆ ಆಟವಾಡುತ್ತಿದ್ದರು. ಒಂದು ಕಡ್ಡಿಯನ್ನು ಕೈ ಬೆರಳುಗಳಿಂದ ಚಮತ್ಕಾರ ಪೂರ್ಣವಾಗಿ ತಿರುಗಿಸಿ ತೋರಿಸಿ ಮಕ್ಕಳು ತಮ್ಮನ್ನು ಸರಿಗಟ್ಟಲು ಅಸಮರ್ಥರಾದಾಗ ಬಾಲಕನಂತೆ ನಗುತ್ತಿದ್ದರು. ಇದನ್ನು ಕಂಡು ಹಿರಿಯರು ಈ ಮಹಾಪುರುಷನ ಶಿಶು ಸಹಜ ಸರಳತೆಯನ್ನು ಕಂಡು ಪರಮಾಶ್ಚರ್ಯಗೊಳ್ಳುತ್ತಿದ್ದರು. ಇಷ್ಟು ಹೊತ್ತಿಗಾಗಲೇ ಬಾಸ್ಟನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಾಮೀಜಿ ಹಲವಾರು ಸ್ನೇಹಿತರನ್ನು ಸಂಪಾದಿಸಿಕೊಂಡಿದ್ದರು. ತಮ್ಮಲ್ಲಿಗೆ ಭೇಟಿ ಕೊಡುವಂತೆ ಹಾಗೂ ಉಪನ್ಯಾಸ ನೀಡುವಂತೆ ಅನೇಕ ಆಹ್ವಾನಗಳು ಬರುತ್ತಿದ್ದವು. ಇಂತಹ ಒಂದು ಆಹ್ವಾನವನ್ನು ಮನ್ನಿಸಿ ಅವರು ಹ್ಯಾನಿಸ್ಕಾಮ್ನಿಂದ 15 ಮೈಲಿ ದೂರದ ಸೇಲಂ ಎಂಬಲ್ಲಿಗೆ ಹೋದರು. ಇಲ್ಲಿನ ಶ್ರೀಮತಿ ಕೇಟ್ ಟರ್ನಾಟ್ ವುಡ್ಸ್ ಎಂಬಾಕೆ ಅವರನ್ನು ಬರಮಾಡಿಕೊಂಡಳು. ಮಿಸ್ ಸ್ಯಾನ್ಬರ್ನ್ನಳಂತೆ ಶ್ರೀಮತಿ ವುಡ್ಸ್ ಕೂಡ ಒಬ್ಬಳು ಪ್ರಭಾವಶಾಲಿ ಅಧ್ಯಾಪಕಳು ಹಾಗೂ ಲೇಖಕಿ. ಅಲ್ಲದೆ ಅಲ್ಲಿನ ಅತ್ಯುನ್ನತ ಮಟ್ಟದ ಸಂಘವಾದ ಥಾಟ್ ಆ್ಯಂಡ್ ವರ್ಕ್ ಕ್ಲಬ್ನ ಸಂಸ್ಥಾಪಕಿ. ಈಕೆಯ ಮನೆಯಲ್ಲಿ ಸ್ವಾಮೀಜಿ ಒಂದು ವಾರ ಇದ್ದರು. ಈ ಅವಧಿಯಲ್ಲಿ ಅವರು 2 ಭಾಷಣಗಳನ್ನು ಮಾಡಿದರು. ಒಮ್ಮೆ ಥಾಟ್ ಆ್ಯಂಡ್ ವರ್ಕ್ ಕ್ಲಬ್ನ ಸದಸ್ಯರನ್ನು ಉದ್ದೇಶಿಸಿ ಹಾಗೂ ಮತ್ತೊಮ್ಮೆ ಅಲ್ಲಿನ ಚರ್ಚಿನಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ. ಸ್ವಾಮೀಜಿ ಇಲ್ಲಿ ಮಾಡಿದ ಮೊದಲ ಭಾಷಣದಲ್ಲಿ ಭಾರತದ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ವ್ಯಾಪಕವಾಗಿ ಪ್ರಚಲಿತವಿದ್ದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿದರು. ಕ್ರೈಸ್ತ ಮಿಷನರಿಗಳಿಗೆ ಭಾರತೀಯರಿಗೆ ಧರ್ಮ ಬೋಧನೆ ಮಾಡುವ ಬದಲಿಗೆ ಜನಸಾಮಾನ್ಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಹೇಳಿದರು. ಸ್ವಾಮೀಜಿಯ ಮಾತುಗಳು ಬಹಳಷ್ಟು ಜನರ ಕಣ್ತೆರೆಸುತ್ತಿದ್ದವು. ಅಲ್ಲಿದ್ದ ಕೆಲವು ಪಾದ್ರಿಗಳಿಗೆ ಅದು ಸಹಿಸಲಾಗಲಿಲ್ಲ. ಇವರು ಮತ್ತೆ ಮತ್ತೆ ಪ್ರಶ್ನೆಗಳನ್ನು ಹಾಕುತ್ತಾ ಭಾಷಣಕ್ಕೆ ತಡೆಯನ್ನುಂಟು ಮಾಡುತ್ತಿದ್ದರು. ಈ ಪಾದ್ರಿಗಳು ಅಷ್ಟು ಉಗ್ರವಾಗಿ ಹಾಗೂ ಅಸಭ್ಯವಾಗಿ ವರ್ತಿಸುತ್ತಿದ್ದರೂ ಸ್ವಾಮೀಜಿ ಅತ್ಯಂತ ಸೌಮ್ಯವಾಗಿ ವಿನಯದಿಂದಲೇ ಪ್ರಶ್ನೆಗಳನ್ನೆಲ್ಲ ಉತ್ತರಿಸಿದರು. ಇನ್ನೊಂದು ಸಣ್ಣ ಘಟನೆಯಾದರೂ ಮುಂದೆ ತಮಗೆ ಒದಗಬಹುದಾದ ಅತ್ಯಂತ ಭಯಂಕರ ಪ್ರತಿಭಟನೆಯ ಮುನ್ಸೂಚಿ ಇದು ಎಂಬುದು ಅವರಿಗೆ ಅರಿವಾಯಿತು. ಈ 2 ಭಾಷಣಗಳಲ್ಲದೆ ಒಮ್ಮೆ ಅವರು ಶ್ರೀಮತಿ ವುಡ್ಸ್ಳ ಮನೆಯಲ್ಲಿ ಆ ಊರಿನ ಬಾಲಕ ಬಾಲಕಿಯರನ್ನುದ್ದೇಶಿಸಿ ಮಾತನಾಡಿದರು. ಭಾರತೀಯ ಮಕ್ಕಳ ಶಾಲೆಗಳು, ಆಟಗಳು ಹಾಗೂ ರೀತಿನೀತಿಗಳ ಬಗ್ಗೆ ತುಂಬ ರಸವತ್ತಾಗಿ ಮಾತನಾಡಿ ಮಕ್ಕಳನ್ನು ರಂಜಿಸಿದರು. ಸೆಪ್ಟೆಂಬರ್ 4ರಂದು ಸ್ವಾಮೀಜಿ ಸೇಲಮನ್ನು ಬಿಟ್ಟು ನ್ಯೂಯಾರ್ಕಿನ ಸರೋಟಿಗೆ ಬಂದರು. ಇಲ್ಲಿ ಅವರು ಅಮೆರಿಕನ್ ಸೋಷಿಯಲ್ ಸೈನ್ಸ್ ಅಸೋಸಿಯೇಷನ್ನ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದರು. ಕಾರ್ಯಕ್ರಮವಿತ್ತು. ಫ್ರಾಂಕ್ಲಿನ್ ಸ್ಯಾನ್ಬರ್ನ್ ಈ ಸಂಘದ ಕಾರ್ಯದರ್ಶಿ. ಇಲ್ಲಿನ ಗಣ್ಯ ವ್ಯಕ್ತಿಗಳಿಂದ ತುಂಬಿದ ಸಭೆಯಲ್ಲಿ ಸ್ವಾಮೀಜಿ 3 ಭಾಷಣ ಮಾಡಿದರು ಹಾಗೂ ಒಬ್ಬರ ಮನೆಯಲ್ಲಿ 2 ಭಾಷಣ ಮಾಡಿದರು. ಇಂತಹ ಉನ್ನತ ಸಂಘವೊಂದರಲ್ಲಿ ಒಬ್ಬ ಅನಾಮಧೇಯ ಸನ್ಯಾಸಿಯಾದ ವಿವೇಕಾನಂದರಿಗೆ ಭಾಷಣ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದೇ ಅವರಿಗೆ ಸಂದ ಒಂದು ವಿಶೇಷ ಗೌರವ. ಆದರೆ ಆ ಜನ ಅವರನ್ನು ಅಷ್ಟರ ಮಟ್ಟಿಗೆ ಆದರಿಸಲು ಅವರ ಅಪಾರ ಬುದ್ಧಿಮತ್ತೆ, ಭವ್ಯ ವಿಚಾರಧಾರೆ ಹಾಗೂ ನಿಷ್ಕಳಂಕ ಚಾರಿತ್ರ್ಯ ಇವುಗಳೇ ಕಾರಣ. ನಿಜಕ್ಕೂ ಇವುಗಳೇ ಅವರ ಪರಿಚಯ ಪತ್ರ. ಅಥವಾ ಪ್ರೊಫೆಸರ್ ರೈಟ್ ಹೇಳಿದಂತೆ ಅವರ ಈ ಪರಿಚಯ ಪತ್ರವು ಬೇಕಾದಕ್ಕಿಂತ ಹೆಚ್ಚೇ ಆಯಿತು. ಇಷ್ಟು ಹೊತ್ತಿಗೆ ಪ್ರೊಫೆಸರ್ ರೈಟರು ವಿಶ್ವಧರ್ಮ ಸಮ್ಮೇಳನಾಧಿಕಾರಿಗಳಿಗೆ ಬರೆದ ಪತ್ರಕ್ಕೆ ಉತ್ತರ ಬಂದಿತ್ತು. ಸ್ವಾಮೀಜಿಯನ್ನು ಒಬ್ಬ ಪ್ರತಿನಿಧಿಯಾಗಿ ಸ್ವೀಕರಿಸಲಾಗಿತ್ತು. ತಮ್ಮ ದಾರಿಗಡ್ಡವಾಗಿ ಬಂದ ಅಡೆತಡೆಗಳನ್ನೆಲ್ಲ ಭಗವಂತ ನಿವಾರಿಸಿದ ಪರಿಚಯವನ್ನು ಕಂಡು ಸ್ವಾಮೀಜಿ ಆನಂದ ಭರಿತರಾದರು. ಇದುವರೆಗಿನ ಸುಮಾರು 3 ವಾರಗಳ ಅವಧಿಯಲ್ಲಿ ಗಳಿಸಿದ ಅತ್ಯಂತ ಉಪಯುಕ್ತ ಅನುಭವವನ್ನು ಹೊತ್ತು ನವೋತ್ಸಾಹದಿಂದ ಕೂಡಿ ಚಿಕಾಗೋ ನಗರದೆಡೆಗೆ ಹೊರಟರು.